ಹಲೋ, ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನೋಡಿದ್ರಲ್ವ ನನ್ನ ವೇಷ ಹೆಂಗಿದೆ ಅಂತ. ಏನಕ್ಕೆ ಈ ಥರ ವೇಷ ಅಂತ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ನೋಡಿ ನಮ್ಮ ಪರಿಸ್ಥಿತಿನ. ಏನಪ್ಪ ಅಂದರೆ ಸ್ವಲ್ಪ ಕೆಲಸ ಅಂದರೆ ನಮ್ಮದು ಅಡಿಕೆಕಾಯಿ ಎಲ್ಲ ಮುಗೀತಲ್ಲ. ಅಡಿಕೆಕಾಯಿ ಮುಗಿದ್ಮೇಲೆ ಇನ್ನು ತರಕಾರಿ ಬೆಳೆಯೋ ಕೆಲಸ ನಮ್ಮದು. ಸೊ ಅದಕ್ಕೆ ಇವತ್ತು ಬೀನ್ಸ್ ಬರುತ್ತಲ್ಲ, ಹುರುಳಿಕಾಯಿ, ಅದು ಬೀಜ ಹಾಕ್ತಿದ್ವಿ. ಅಮ್ಮ, ನಾನು ಮತ್ತು ನಮ್ಮ ಜೊತೆಗೆ ಇನ್ನು ಇಬ್ಬರು ಬಂದಿದ್ದಾರೆ. ಸೊ ಅದಕ್ಕೆ ಹೊಲ್ದ ಹತ್ರ ಹೋಗ್ತಾಯಿದ್ದೀನಿ. ಅವ್ರು ಆಲ್ರೆಡಿ ಹೋಗಿ ಹಾಕ್ತಿದ್ದಾರೆ. ನಾನೇನಕ್ಕೆ ಲೇಟ್ ಅಂದರೆ ಸ್ವಲ್ಪ ಮನೆ ಕೆಲಸ ಅದು ಇದು ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀರು ತಗೊಂಡು, ಮತ್ತು ಇದು ಬೇಕಲ್ಲ ನೋಡಿ ನಮ್ಮ ಕಷ್ಟ. ಮತ್ತು ಇದು ಸೇಫ್ಟಿಗೆ ಟೋಪಿ ಮತ್ತು ಶರ್ಟ್. ನಮ್ಮ ಅಕ್ಕನ ಮದುವೆ ಬೇರೆ ಐತಲ್ಲ, ಇರೋದೇ ಕಪ್ಪುಗೆ, ಮತ್ತಿನ್ನೂ ಕಪ್ಪಿಬಿಟ್ರೆ ಕಷ್ಟ ಅಲ್ವಾ. ಸೊ ಅದಕ್ಕೆ ಈ ವೇಷ ಸೇಫ್ಟಿಗೆ ಇರಬೇಕು ಅಲ್ವಾ, ಅದಕ್ಕೆ. ಮತ್ತು ಇನ್ನೊಂದು ಹೇಳಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ಡೈಲಿ ಒಂದೊಂದು ಎರಡೆರಡು ವೀಡಿಯೋ ಹಾಕಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ನನಗೆ ಹಾಕೋದಕ್ಕೆ ಆಗ್ತಿಲ್ಲ. ಏನಕ್ಕೆ ಕೆಲಸನೂ ಇರುತ್ತೆ, ಮತ್ತು ಹಾಗೆ ಸುಮ್ಮನೆ ಏನೋ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹಾಕೋದಕ್ಕೂ ಆಗಲ್ಲ. ಒಂದು ಏನಾದರೂ ಒಂದು ಕಂಟೆಂಟ್ ಇರಬೇಕು ಅಲ್ವಾ. ಸೊ ಅದಕ್ಕೆ ನಾನು ಹಾಕೋಕ್ಕಾಗ್ತಿಲ್ಲ ವೀಡಿಯೋಸು, ಕೆಲಸ ಇರುತ್ತೆ. ನಾನು ಸುಮ್ಮನೆ ಅಂತೂ ವೀಡಿಯೋ ಹಾಕಲ್ಲ. ಮಾಡಿ ಏನಾದರೂ ವಿಷಯ ಇದ್ದರೆ ಮಾತ್ರ ವೀಡಿಯೋಸ್ ಮಾಡಿ ಹಾಕ್ತೀನಿ. ಆಮೇಲೆ ಮತ್ತಿನ್ನೊಂದು ಯಾವುದು ನಿರೀಕ್ಷೆ ಇಟ್ಕೊಂಡಂತೂ ನಾನು ವೀಡಿಯೋ ಹಾಕ್ತಿಲ್ಲ. ಏನೋ ಮಾಡೋದು, ನಮ್ಮ ಪ್ರಯತ್ನ ನಮ್ಮದು, ಪ್ರತಿಫಲ ಗೊತ್ತಿಲ್ಲ ಏನಾಗುತ್ತೆ ಅಂತ. ವಾಟರ್ ಕ್ಯಾನ್ ಬಿದ್ದೋಗ್ತಾಯಿತ್ತು, ಅದಕ್ಕೆ ಇವತ್ತು ಕೆಲಸ ಐತೆ. ಬನ್ನಿ ತೋರಿಸ್ತೀನಿ. ಹುಳಿ ಬೀಜ ಹಾಕೋದು ಎಷ್ಟೊಂದು ಕೆಲಸ ಐತೆ ಗೊತ್ತಾ. ಮತ್ತು ಇವತ್ತೇ ಡ್ರಿಪ್ಪೆಲ್ಲ ಮಾಡಿ ನೀರು ಬಿಡಬೇಕು. ಅದಕ್ಕೆ ಗೊತ್ತಲ್ಲ ನಿಮಗೆ, ಯಾರಾದರೂ ಹಳ್ಳಿ ಕಡೆಯವ್ರು ಇದ್ದರೆ ಗೊತ್ತಾಗುತ್ತೆ ಅದು ಹುಳಿ ಬೀಜ ಹಾಕೋದು ಕೆಲಸ ಏನು ಅಂತ. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಅವ್ರು ಹಾಕ್ತಿದ್ದಾರಲ್ಲ, ಅಲ್ಲಿಗೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೂ. ನೋಡಿ, ಆಲ್ರೆಡಿ ಅವರು ಹುರುಳಿ ಬೀಜನ ಹಾಕ್ತಿದ್ದಾರೆ. ತೋರಿಸ್ತೀನಿ ಬನ್ನಿ ಅವು ಯಾವ ಥರ ಇರ್ತವೆ ಅಂತ, ಹೆಂಗೆ ಹಾಕಬೇಕು ಅಂತ. ಇಲ್ಲಿ ಮುಂಚೆ ನಾವು ಹೊಲನೆಲ್ಲನ ಉಳುಮೆ ಮಾಡಿಸಿ, ಮತ್ತು ಅದನ್ನು ಸಾಲ್ ಥರ ಟ್ಯಾಕ್ಟ್ರಿನಲ್ಲಿ ಮಾಡಿಸಿ ಆಮೇಲಿಂದ ನಾವು ಹುರುಳಿ ಬೀಜನ ಹಾಕಕ್ಕೆ ಶುರು ಮಾಡಿರೋದು. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಒಂದೊಂದೇ ಹಾಕಬೇಕು. ಅಂದರೆ ಅದು ಹತ್ರನೂ ಹಾಕಬಾರ್ದು, ಮತ್ತು ದೂರ ಕೂಡ ಹಾಕಬಾರ್ದು. ಒಂದು ನೋಡಿ ಹಾಕಬೇಕು. ನೋಡಿ, ಅದು ಅಂದರೆ ಸ್ವಲ್ಪ ಸ್ಟಾರ್ಟಿಂಗು ಹಾಕಬೇಕಾದ್ರೆ ಎಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ. ನೋಡಿ ಅವು ಯಾವ ಥರ ಇದ್ದಾವೆ ನೋಡಿ. ಅಮ್ಮ ಮತ್ತು ಇನ್ನೂ ಒಬ್ಬರು ಬಂದಿದ್ದರು. ಏನು ಗೊತ್ತಾ, ಅಂದರೆ ಲಾಸ್ಟ್ ಇಯರು ಈ ಅಡಿಕೆ ಗಿಡಗಳು ಕಾಣಿಸ್ತಿದ್ದಾವಲ್ಲ, ಅವು ಪುಟಾಣಿ ಥರ ಇದ್ದು. ಇವಾಗ ನೋಡಿ ಎಷ್ಟು ದೊಡ್ಡವಾಗಿದ್ದಾವೆ. ಮತ್ತು ನೆಕ್ಸ್ಟ್ ಇಯರ್ ಇನ್ನೂ ಅಷ್ಟು ಆಗ್ತಾವಲ್ವ. ನಮ್ಮದು ಸ್ವಂತದ್ದು ಅಂತ ಒಂದು ನೋಡಿ, ಹುರುಳಿಕಾಯಿ ಸ್ವಂತದ್ದು ನಮ್ಮದು ಅನ್ನೋದೊಂದು ಖುಷಿ ಇರುತ್ತೆ ಅಲ್ವಾ. ಯಾರಿಗೆ ತಾನೇ ಖುಷಿ ಇರಲ್ಲ. ಮತ್ತು ಈ ಪ್ಯಾಕೆಟು 5 kgದು, ಇದು 2,500 ಇದು. 5 kg ಪ್ಯಾಕೆಟು 2,500. ಅದೆಲ್ಲ ಕೆಮಿಕಲ್ ಅನಿಸುತ್ತೆ, ಗೊತ್ತಿಲ್ಲ. ನನ್ನ ನೋಡ್ಬಾ. ಹೋದ ವರ್ಷ ಅವರು ಕೊಡಿ ಅಟ್ಟರು ಹಂಗೆ 5 ನಿಮಿಷಕ್ಕೆ ಹಾಕ್ಬಿಟ್ರು. ಈ ಪುಷ್ಪ ಬರಲಿಲ್ಲ, ಅದೇನೋ
ಹಾಕದಿನ್ ಬಂದಿದ್ಲು ಸುಮ್ಮನೆ ಹುಡ್ಗನ್ ಅದೇ ಆ ಹುಡ್ಗನ್ ಕರ್ಕೊಂಡು ಬಂದಿದ್ಲು ಮಾವಿನಕಾಯಿ ಬಿಟ್ಟಿದ್ದು ಅವಾಗಲೇ ಇದ್ದು ಹಳೆ ಬೀಜ ಇಲ್ಲ ಕವರಿಗೆ ನೋಡಿದ್ದೆ ಅಪ್ಪ ನಮಗೆ ಅಲ್ಲಿ ಕಾಂಪೌಂಡ್ ಮೇಲೆ ಈ ಕುಂಡ ಐತಲ್ಲ ಕುಂಡೊಳಗಿರ್ಬೇಕು ಕಾಂಪೌಂಡ್ ಮೇಲೆ ಅಂತ ಕುಂಡ ಇಲ್ವಾ ಅದ್ರೊಳಗಿರ್ಲಿವಾ ಆ ಮನೇಲಿ ನೋಡೋದು ಇದ್ರ ಮೇಲೆ ರೇಟ್ ಮೇಲೆ ಕೊಡಮ್ಮ ಮುಂದಕ್ಕೆ ಹೋಗ್ತಾ ಇದ್ದೀರಿ ನೋಡಿ ನೀವು ಮಾಯಂಕರ್ ಸಾಲಿಗೆ ಅವ್ರು ಹೇಳಿರೋದು ಮಾಯಂಕರ್ ನ್ಯಾಪೆ ಈ ಸಂತಿಂದ ಹಾಕಿರ್ತೀಪ್ಪ ಅವು ಜಸ್ಟ್ ಇದಕ್ಕೆ ನಾವು ಇದಕ್ಕೆ ಒಂದು ಅಟಿ ಗಿಡ ಸಮ ಹಾಕೊಂಡಿಲ್ಲ ನಾವು ಇವತ್ತು ಅಟಿ ಗಿಡ ಬಿಟ್ಟು ಹಾಕಿ ಹೇಳ್ತೀನಿ ಹೇಳಿದವರು ಅಟಿ ಗಿಡ ಸಲ ಮಾಯಂಕರ್ ಬಡ್ಡೆನೇ ಯಾಕೆ ಹಾಕೇಳ್ರಿ ಯಾರು ನೋಡಿ ಇದೆ ಹಾಕಬೇಕು ಅಟಿ ಗಿಡ ಎಣ್ಸ್ ಬಿಟ್ಟಿರೋದು ಅವರು ಮುಂದೆ ಕೈಕೊಂಡು ಹೋಗಿದ್ದೀರ ಅಟಿ ಗಿಡ ಬಡ್ಡೆ ಅಲ್ಲ ಮಾಯಂಕರ್ ಬಡ್ಡೆ ನೋಡ್ಬೇಕಾ ಇರೋದು ಸಮಕ್ಕಾಗುತ್ತೆ ಅಂತ ಹಾಕೊಂಡು ನಾವು ಅಟಿ ಗಿಡ ಎಣ್ಸು ಮತ್ತೆ ಒಂದು ಅರ್ಧ ಹಾಕಿ ಮತ್ತೆ ಸ್ವಲ್ಪ ನೀರು ಕುಡಿಯೋಣ ಬಿಸಿಲು ಬೇರೆ ಅಲ್ವಾ ಎಷ್ಟು ಬಾಯಾರಿಕೆ ಆಗ್ತಿತ್ತು ಅಂತ ಕೈ ನೋಡಿ ಅದು ಎಷ್ಟು ಫುಲ್ ಕಲರ್ ಆಗಿ ಹೋಗ್ಬಿಟ್ಟಿದೆ. ಮನೆಗೆ ಬಂದಿದ್ದೀನಿ ಟೀ ಇಕ್ಕೊಂಡು ಹೋಗೋಣ ಅಂತ ಅವರಿಗೆ ಟೀ ಕೊಡಬೇಕಲ್ಲ ಸೊ ಅದಕ್ಕೆ ಕೈ ನೋಡಿ ಯಾವ ಕಲರ್ ಜನ ಜಾಸ್ತಿ ಇದ್ದಾಗ ನಾನೇನು ಕಪ್ಪಾಗೆಲ್ಲ ಅಳತೆ ಮಾಡಿ ಲೋಟದಾಗೆಲ್ಲ ಅಳತೆ ಮಾಡಿ ಹಾಕಕ್ಕೆ ಹೋಗಲ್ಲ ಹಿಂಗೆ ಶಿವಾಯ್ ಇನ್ನೇನು ಜಾಸ್ತಿ ಜನ ಅಂದರೆ 4-5 ಜನ ಇದ್ದೀವಿ ಏನು ಗೊತ್ತಾ ನೋಡಿ ಇದನ್ನ ಈ ಶರ್ಟ್ ನೋಡಿ ನಾವು ಹಳೆ ಮನೇಲಿದ್ವಲ್ಲ ಅವಾಗ ಇಲಿ ಮಾಡಿರೋ ಕೆಲಸ ಇದು ಅದು ತುಂಡು ತುಂಡು ಮಾಡಾಕೈತೆ ನನಗೆ ಈ ಥರ ಸ್ಪೂನಲ್ಲಿ ಹಾಕಿದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ ತದ್ದು ಹಿಂಗೆ ಹಾಕಿದ್ರೇನೆ ಗೊತ್ತಾಗಿದ್ದು ಟೀ ಪುಡಿ ಮಾತ್ರ ಸ್ಪೂನಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಸಕ್ಕರೆ ಗೊತ್ತಾಗಲ್ಲ ಟೀ ಕಾಯ್ತಾ ಇರಲಿ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಐತೆ ಮಾಡೋಣ ಟೀ ಕೂಡ ಆಯಿತು ಇವಾಗ ತಗೊಂಡೋಗೋದು ಅಷ್ಟೇ ನಾನೇನಿಲ್ಲಿ ಫ್ಲಾಸ್ಕ್ ಎಲ್ಲ ತೊಗೊಂಡಿಲ್ಲ ಯಾಕೆಂದರೆ ಇಲ್ಲಿ ಹತ್ರ ಆಗಿರೋದ್ರಿಂದ ಟೀ ಏನು ತಣ್ಣಗಾಗಲ್ಲ ಮನೆಯಿಂದ ಜಸ್ಟ್ ಒಂದು ಸ್ವಲ್ಪ ದೂರ ಅಷ್ಟೇ ಅದಕ್ಕೆ ಬಾಕ್ಸ್ ಹಾಕೊಂಡೆ ಹೋಗ್ತಾ ಇದೆ ಎಸ್ ಬನ್ನಿ ಹೋಗೋಣ ಬಾರೋ ಜುಮ್ಮಿ ನೋಡಿ ನಮ್ಮದು ಜುಮ್ಮಿ ಬಿಸಿಲು ಮಾತ್ರ ಭಯಂಕರ ಬಿಸಿಲು ಎಷ್ಟು ಚಳಿ ಆಗುತ್ತೋ ಅಷ್ಟೇ ಬಿಸಿಲು ಬನ್ನಿ ಬನ್ನಿ ಹೋಗೋಣ ನಾವು ಅರ್ಧಕ್ಕೆ ಹುರುಳಿ ಬೀಜನ ಹಾಕಿದ್ವು ಅಲ್ವಾ ಅದಕ್ಕೆ ನಮ್ಮಪ್ಪ ಗೊಬ್ಬರ ಎಲ್ಲನ ಹಾಕ್ತಾಯಿದ್ರು ಆ ಗೊಬ್ಬರ ನೋಡಿ ಆಮೇಲೆ ಈಗ ಹುರುಳಿ ಬೀಜ ಹಾಕಿರೋ ಥರನೇ ಸಾಲಿಗೆ ಗೊಬ್ಬರನ ಹಾಕೊಂಡು ಹೋದರೆ ಅದು ಸೀದೋಗ್ಬಿಡುತ್ತೆ ಬೀಜ ಹಂಗಾಗಿ ಆ ಥರ ಎರಕ್ತಿದ್ರು ಮತ್ತೆ ನೋಡಿ ಇದನ್ನು ಆ ಬೀಜನ ಮುಚ್ತಾ ಇರೋದು ನಮ್ಮದು ಪುಟ್ಟದೊಂದು ಟಿಲ್ಲರ್ ಐತೆ ಅದಕ್ಕೆ ಆ ಥರ ದೆಬ್ಬೆನ ಕಟ್ಕೊಂಡು ಈಸಿಯಾಗಿ ಆ ಥರ ಮುಚ್ಕೊಂಡು ಹೋಗ್ಬೋದು ಇದರಿಂದ ಟಿಲ್ಲರಿಂದ ಬೀಜನ ಮತ್ತು ನಾನೊಂದು ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿ ಅಪ್ಪನ ಹತ್ರ ಕೇಳಿ ಇಸ್ಕೊಂಡೆ ನಮ್ಮಪ್ಪ ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತೆಲ್ಲ ಹೇಳ್ತಿತ್ತು ಅಂದರೆ ಅದಕ್ಕೆ ಶಕ್ತಿ ಬೇಕು ಅದನ್ನು ಇಟ್ಕೊಳ್ಳೋದಕ್ಕೆ ಎನರ್ಜಿ ಇರಬೇಕು
ಅಂದರೆ ಅದು ಅಂದರೆ ಸ್ವಲ್ಪ ಒತ್ತಿ ಥರ ಬಂದರೆ ಬೀಜ ಎಲ್ಲ ಒಂದು ಕಡೆನೇ ಬರುತ್ತೆ ಅಂತ ಹೇಳಿಬಿಟ್ಟು ಮೇಲೇ ಬಾ ಅಂತಿದ್ರು. ಮತ್ತು ನಾವು ಊಟ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅಷ್ಟೊತ್ತಿಗೆ ನಮ್ಮಪ್ಪ ಪೈಪ್ಗಳನ್ನೆಲ್ಲ ಸಾಲಿಗೆ ಹಾಕಿತ್ತು. ಪೈಪೆಲ್ಲ ಜಾಯಿಂಟ್ ಮಾಡಬೇಕಲ್ವ, ಮತ್ತು ಕಡ್ಡಿ ಕೂಡ ನಿಲ್ಲಿಸಿತ್ತು. ಸ್ಪ್ರಿಂಕ್ಲರ್ ಅಂತಾರಲ್ಲ, ನೀರು ಈ ಥರ ಸುತ್ತಿ ಬರುತ್ತಲ್ಲ, ತಿರುಗುತ್ತಲ್ಲ, ಆ ಥರ ಮಾಡೋಕ್ಕೆ ಅಂತೇಳಿ ಕಡ್ಡಿಗಳನ್ನೆಲ್ಲ ನಿಲ್ಲಿಸಿತ್ತು. ಆ ಕಡ್ಡಿನೆಲ್ಲ ನಾವು ಸುಮ್ಮನೆ ಜಸ್ಟ್ ಹಂಗೆ ನಿಲ್ಲಿಸಿತ್ತು. ನಾವು ಅದನ್ನು ಕಡ್ಡಿ ತಗೊಂಡು ಮತ್ತೆ ಚೆಚ್ಚಬೇಕು. ಅದಕ್ಕೆ ಸ್ವಲ್ಪ ತಳುಕಿ ಇಳಿಬೇಕಲ್ಲ, ಗಟ್ಟಿಯಾಗಿ ನಿಲ್ಲಬೇಕಲ್ಲ. ಸೊ ಅದಕ್ಕೆ ಕಡ್ಡಿ ಇನ್ನೊಂದು ದಪ್ಪು ಕಡ್ಡಿಯಿಂದ ಆ ಕಡ್ಡಿನೆಲ್ಲ ಚೆಚ್ಚುತ್ತಾ ಇದ್ದು. ಮತ್ತು ಇಲ್ಲಿ ಅಪ್ಪ ನಾನು ಅವರು ಮಿಕ್ಕಿದವರಿದ್ರಲ್ಲ, ಅವರು ಕಡ್ಡಿನ ಚೆಚ್ತಾಯಿದ್ರು. ಮತ್ತು ಅಪ್ಪ ನಾನು ಇಬ್ಬರು ಪೈಪ್ನ ಜಾಯಿಂಟ್ ಮಾಡಬೇಕಲ್ವ ಪೈಪನ್ನ, ಅದನ್ನು ಮಾಡ್ತಾಯಿದ್ವಿ. ನಿಜವಾಗ್ಲೂ ಎಷ್ಟು ರೋದನೆ ಅಂದರೆ ಇದು ಮಾಡಬೇಕಾದ್ರೆ. ಏನಕ್ಕೆ ಅಂದರೆ ಹೊಸ್ದಾಗಿ ಪೈಪ್ನ ತಂದರೆ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಟ್ ಮಾಡಿ ಜಾಯಿಂಟ್ ಮಾಡ್ಕೊಬೋದು. ಆದರೆ ಹಳೆ ಪೈಪ್ಗಳಿರ್ತಾವಲ್ವ, ಆ ಪೈಪನ್ನು ತಗೊಂಡು ನಿಜವಾಗ್ಲೂ ಒಂದೇ ದಿನಕ್ಕಂತೂ ನಿಜವಾಗ್ಲೂ ಇದು ಕೆಲಸ ಮುಗಿಲಿಲ್ಲ ಹೇಳಬೇಕು ಅಂದರೆ. ಸಂಜೆ ಆಗೋಗ್ಬಿಡ್ತು. ಒಂದು ಮುಕ್ಕಾಲು ಭಾಗ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಡ್ತು. ಯಾವುದು ಜಾಸ್ತಿ ಟೈಮ್ ತೊಗೊಂಡಿದ್ದು ಅಂತಂದರೆ ಚಿಕ್ಕ ಪೈಪ್ಗಳು ಬರ್ತವೆ ಅಲ್ವಾ, ಆ ಪೈಪ್ಗಳನ್ನ ಯಾವುದಕ್ಕೆ ಯಾವುದನ್ನ ಹಾಕಬೇಕು ಅನ್ನೋದೇ ಒಂದು ಕನ್ಫ್ಯೂಸನ್ ಆಗೋಗ್ಬಿಡ್ತು. ನಮ್ಮಪ್ಪ ಏನೋ ಮಾಡು ಅಂತ ನಾನೇನೋ ಮಾಡಿದೆ, ಅದಕ್ಕೆ ಬೈತಾ ಆಯಿತು. ನೋಡಿ ಇಲ್ಲಿ ಪೈಪ್ ಎಳಿತಾ ಇದ್ದೀವಿ ಅಲ್ವಾ, ಇದೇ ತುಂಬ ಟೈಮ್ ತೊಗೊಂಡಿದ್ದು. ನಿಜವಾಗ್ಲೂ ಎಷ್ಟು ಕನ್ಫ್ಯೂಸ್ ಮಾಡಾಕ್ತು ಅಂದರೆ ಇದೇ ಟೈಮ್ ತೊಗೊಳ್ಳೋದು. ಮತ್ತು ಸಂಜೆ ಆಗೋಯ್ತು. ಒಂದು ಅರ್ಧ ಮುಕ್ಕಾಲು ಮಾಡಿದ್ವಿ ನೋಡಿ, ಇನ್ನು ಇಷ್ಟು ಉಳ್ಕೊಂತು. ಮತ್ತು ಬೆಳಗ್ಗೆ ಎದ್ದು ಅಪ್ಪ ಅಮ್ಮ ಇಬ್ಬರು ಬಂದು ಅದನ್ನು ಡ್ರಿಪ್ಪೆಲ್ಲ ಮಾಡಿ ರೆಡಿ ಮಾಡಿದ್ರು ಕರೆಂಟ್ ಬರೋ ಹೊತ್ತಿಗೆ. ನೋಡಿ ಈಗ ನೀರು ಬಿಟ್ಟಿದ್ದೀವಿ ಅಲ್ವಾ, ಹಳೆ ಪೈಪ್ ಆಗಿರೋದ್ರಿಂದ ಪೈಪ್ಗಳಲ್ಲೆಲ್ಲ ಏನಾದರೂ ಕಟ್ಕೊಂಡಿರುತ್ತೆ ಅಲ್ವಾ, ಸೊ ಅದಕ್ಕೆ ನೀರನ್ನ ಬಿಟ್ಟು ಒಂದು ಸಲ ಚೆಕ್ ಮಾಡಿ ಆಮೇಲೆ ನಾವು ಅದು ಏನು ಜೆಟ್ ಅಂತಾರಲ್ವ, ಸುತ್ತಲೂ ತಿರುಗುತ್ತಲ್ಲ ಅದು, ಅದನ್ನು ಹಾಕ್ತಿದ್ವು. ಮತ್ತು ನಮ್ಮ ಹೊಲದ ಪಕ್ಕನೇ ಫಾರೆಸ್ಟ್ ಇರೋದು.
ಅದಕ್ಕೆ ನಿಜವಾಗ್ಲೂ ಬೆಂಕಿ ಬಿದ್ದುಬಿಟ್ಟಿತ್ತು ಅಥವಾ ಯಾರಾದರೂ ಇಟ್ಟಿದ್ರ ಏನು ಅಂತ ಗೊತ್ತಿಲ್ಲ. ನಾವು ಅಂದರೆ ಅಡಿಕೆ ಗಿಡ ಎಲ್ಲ ಪಕ್ಕದಲ್ಲಿ ಇದ್ವಲ್ಲ, ಸುಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಪಕ್ಕ ಬರೋದನ್ನು ನೀರು ಹಾಕಿ ಆರಿಸ್ತಿದ್ವಿ. ನೋಡಿ ಫೈನಲ್ ಆಗಿ ನೀರನ್ನ ಬಿಟ್ಟಿದ್ದೀವಿ. ನೋಡಿ ಕಾಣಿಸ್ತಿದೆಯಲ್ವ ನಿಮಗೆ? ನೋಡಿ ಎಷ್ಟೇ ಕಷ್ಟಪಟ್ಟು ನಾವು ರೈತರು ಎಷ್ಟು ಮಾಡಿದ್ರೂ ನೆಮ್ಮದಿ ಯಾವತ್ತು ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ರೈತರು ಯಾವತ್ತು ನೆಮ್ಮದಿಯಾಗಿರ್ತಾರೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.